ಎಲ್ಲರಿಗೂ ನಮಸ್ಕಾರ. ನೋಡಿ, ಇವಾಗ ಮೊನ್ನೆ ಒಂದು ಸಮ ಮಾಡಿದ್ದೇನೆ ಪಾರ್ಟ್ನರ್ಶಿಪ್ದು. ಇವಾಗ ಇನ್ನೊಂದು ಸಮ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ದು ಇನ್ನೊಂದು ಸಮ್ ಇವತ್ತು ಮಾಡ್ತಿದ್ದೇನೆ. ಇದು ಇನ್ನೊಂದು ಮೆಥಡ್. ಸೊ ಫಸ್ಟ್ ಐ ವಿಲ್ ರೀಡ್ ದ ಸಮ್. Asha and Varsha are partners sharing profit and losses in the ratio of 5:3. Their balance sheet is given as below. So liabilities and assets. Assets cash 15,000, stock 40,000, debitors 40,000 minus provision 1,000, 39,000, furniture 10,000, machinery 40,000, buildings 50, investment 5, bills receivable 9,000. So liability side, creditors 50,000, bank OD 30,000, reserve fund 20, capitals Asha 60, Varsha 40. So they are sharing the profits in the ratio of 5:3. But here they admitted Nisha on the following conditions. Nisha should bring 26,000 as capital and 12,000 towards goodwill for the 1/5 share, which she get from 2:1 from Asha and Varsha. So we are sharing the goodwill in the new ratio. Here they sacrificed 2:1 ratio dalli they have given their ratio. So here whatever the goodwill the new partner is bringing, that we should share in the new profit, new ratio, sacrifice ratio. So adjustments, half of the goodwill amount is to be withdrawn by the old partners, and stock and furniture are to be valued at 8% less than the book value, and depreciate machinery at 10%. Provision for doubtful debits is to be increased to 10% on debitors. Buildings are to be valued at 60,000. Interest on bank overdraft, OD means overdraft, at 10% per annum is outstanding since 1 year. Prepaid insurance is 800. So here, see, you should carefully read the D option. Provision for doubtful debits is to be increased to 10%. So to 10% means already in the balance sheet, debitors 40,000 minus 1,000 provision is given. Here in the adjustments, what they told, increased to 10%. So 40,000 ಮೇಲೆ 10% ಡಿಪ್ರಿಸಿಯೇಷನ್ ಎಷ್ಟು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 4,000 ಅಂದರೆ 1,000 ಇದ್ದದನ್ನು 10%ಗೆ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ 40,000 ಮೇಲೆ 10% 4,000 ಅಂದರೆ 1,000 ಇದ್ದದನ್ನು 4,000 ಮಾಡಬೇಕಾದ್ರೆ ನಾವು ಇನ್ನು ಎಷ್ಟು ಜಾಸ್ತಿ ಮಾಡಬೇಕು? 3,000 ಅನ್ನು ಜಾಸ್ತಿ ಮಾಡಬೇಕು. ಸೊ ಅದು ನಿಮಗೆ ಇಲ್ಲಿ ನೋಡಿ, ಈ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ಅದು ಕ್ಲಾರಿಟಿ ಇಲ್ಲದಿದ್ರೆ ಸಮ್ ಟ್ಯಾಲಿ ಆಗುದಿಲ್ಲ. ಸೊ ಇಲ್ಲಿ ನೋಡಿ, ಸಮ್ ಇವಾಗ ನಾನು ಬೋರ್ಡ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದು ಸಮ್, ಇದು ಸೊಲ್ಯೂಷನ್. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಸ್ಟಾಕ್ 40,000 ಮೇಲೆ 8% ಅಂತ ಹೇಳಿದ್ದಾರೆ. ಸೊ 8% 3,200 ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಮತ್ತೆ ನಾನು ಆಲ್ರೆಡಿ ಇದರ ಮುಂದಿನ ಕ್ಲಾಸಲ್ಲಿ ಒನ್ಸ್ ಐ ಟೋಲ್ಡ್ ಯು ವಾಟ್ ಡೆಬಿಟ್ ಸೈಡು ಡಿಪ್ರಿಸಿಯೇಷನ್ ಅಂಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅನ್ನೆಲ್ಲ ಬರೀದು, ಕ್ರೆಡಿಟ್ ಸೈಡು ಅಪ್ರಿಸಿಯೇಷನ್ ಅಂಡ್ ಇನ್ಕಮ್ ಅನ್ನು ಬರೀದು ಅಂತೇಳಿ. ಸೊ ಇವಾಗ ಇಲ್ಲಿ ಸ್ಟಾಕ್ 40,000 ಮೇಲೆ 8% 3,200. ನೆಕ್ಸ್ಟ್ ಫರ್ನಿಚರ್ 10,000 ಮೇಲೆ 8% 800 rupees. ಇಲ್ಲಿ ನೋಡಿ ಮೆಷಿನರಿ 40,000 ಮೇಲೆ 10% ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಸೊ 4,000. ನೆಕ್ಸ್ಟ್ PDD 10% ಇನ್ಕ್ರೀಸ್ ಟು 10% ಅಂತ ಹೇಳಿದ ಕಾರಣ 40,000 ಮೇಲೆ 10% 4,000. ಸೊ 4,000 ನಲ್ಲಿ ಆಲ್ರೆಡಿ 1,000 ಅಲ್ಲಿ ಮೈನಸ್ ಮಾಡಿದ್ದಾರೆ. ಸೊ ನಾವು ನಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 3,000 ಅನ್ನು ವಿ ಹ್ಯಾವ್ ಟು ಶೋ ಹಿಯರ್. ದೆನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ OD 30,000 ಮೇಲೆ 10%, 1 year ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ 1 year ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಎಷ್ಟು? 30,000 ಮೇಲೆ 10% 3,000 ಇದು. ನೆಕ್ಸ್ಟ್ ಬಿಲ್ಡಿಂಗ್ ರಿವ್ಯಾಲ್ಯೂಡ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಹೆಚ್ಚಾಗಿ ಮಕ್ಕಳು ಮಿಸ್ಟೇಕ್ ಮಾಡೋದು ಎಲ್ಲಿ ಅಂದ್ರೆ ಇಲ್ಲಿಯೇ. ಇಲ್ಲಿ ಬಿಲ್ಡಿಂಗ್ ಅನ್ನು ಪರ್ಸೆಂಟೇಜ್ ಕೊಡ್ಲಿಲ್ಲ. ಪರ್ಸೆಂಟೇಜ್ ಕೊಡಾದೆ ಬಿಲ್ಡಿಂಗ್ ಈಸ್ ರಿವ್ಯಾಲ್ಯೂಡ್ 60,000 ಅಂತ ಹೇಳಿದಾಗ ಕೆಲವರು 60,000 ಅನ್ನೇ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತೋರಿಸ್ತಾರೆ. ಇದು ಹೆಚ್ಚಿನ ಮಕ್ಕಳು, ಹೆಚ್ಚಿನ ಸ್ಟೂಡೆಂಟ್ಸ್ ಮಾಡುವಂತ ಒಂದು ಬ್ಲಂಡರ್ ಮಿಸ್ಟೇಕ್. ಸೊ ಇಲ್ಲಿ ಪರ್ಸೆಂಟೇಜ್ ಕೊಡಾದಾಗ ಸ್ಟೂಡೆಂಟ್ಸ್ ಇದು ಗಮನವಿಟ್ಟು ಕೇಳಬೇಕು. ಪರ್ಸೆಂಟೇಜ್ ಕೊಡಾದಾಗ ನೋಡಿ, ಬಿಲ್ಡಿಂಗ್ ವ್ಯಾಲ್ಯೂ ಅಲ್ಲಿ ಅಸೆಟ್ಸ್ ಅಲ್ಲಿ ಎಷ್ಟು ಉಂಟು? 50,000 ಉಂಟು. ಇನ್ಕ್ರೀಸ್ಡ್ ಟು 60,000 ಅಂತ ಹೇಳಿದ್ದಾನೆ.
ಅಂದ್ರೆ 50 ಇದ್ದದ್ದು 60 ಆಗಬೇಕಾದ್ರೆ ಹೌ ಮಚ್ ಈಸ್ ಇನ್ಕ್ರೀಸ್ಡ್? ಸೊ 60 ಮೈನಸ್ 50 10,000 ಮಾತ್ರ ಇಲ್ಲಿ ಬರೀಲಿಕ್ಕೆ ಇರುವಂತದ್ದು. ಈ 60,000 ಅನ್ನು ಬರೆಯುವಾಗೆ ಇಲ್ಲ. ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ 50,000 ಉಂಟು, ಇಲ್ಲಿ 60,000 ಆಗಿದೆ ಅಂತ ಹೇಳುವಾಗ ಎಷ್ಟು ಜಾಸ್ತಿ ಆಗಿದೆ ಆ ಅಮೌಂಟ್ ಅನ್ನು ಮಾತ್ರ ಬರಿಬೇಕು. ಯಾಕಂದ್ರೆ ಇದು ನೋಡಿ, ಈ ಒಂದು ಮಕ್ಕಳಿಗೆ ಒಂದು ನಾಲೆಡ್ಜ್ ಇಂಪ್ರೂವ್ ಆಗ್ಲಿಕ್ಕೆ ಪ್ಲಸ್ ಕನ್ಫ್ಯೂಷನ್ ಮಾಡಿಕೊಳ್ಳಿಕ್ಕೆ ಸಹ ಇದು ಒಂದು ರೀತಿ ಕೊಟ್ಟಿರ್ತಾರೆ. ಪರ್ಸೆಂಟೇಜ್ ಕೊಡದೆ ಅಮೌಂಟ್ ರೂಪದಲ್ಲಿ ಕೊಟ್ಟದು. ಪರ್ಸೆಂಟೇಜ್ ಕೊಟ್ಟಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅಮೌಂಟ್ ಈ ತರ ಡೈರೆಕ್ಟ್ ಕೊಟ್ಟಾಗ ನಾವು ಆ ಡಿಫರೆನ್ಸ್ ಅಮೌಂಟ್ ಅನ್ನು ಮಾತ್ರ ಇದರಲ್ಲಿ ಬರಿಬೇಕು. ಸೊ ಇದನ್ನು ನೀವು ಗಮನವಿಟ್ಟುಕೊಳ್ಬೇಕು. ನೆಕ್ಸ್ಟ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ ದಟ್ ಈಸ್ ಅವರ್ ಇನ್ಕಮ್. 800 ಅನ್ನು ನಾವು ನಂತರ ಕಟ್ಟಬೇಕಾದನ್ನು ಆಲ್ರೆಡಿ ಕಟ್ಟಿದ್ದೇವೆ, ಈವಾಗಲೇ ಕಟ್ಟಿದ್ದೇವೆ. ಸೊ ದಟ್ ಈಸ್ ಅವರ್ ಅಸೆಟ್. ಆದ ಕಾರಣ ಕ್ರೆಡಿಟ್ ಸೈಡ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ 800 ಇಲ್ಲಿ ಬರ್ದಿದ್ದೇನೆ, ಮೊದಲೇ ಕಟ್ಟಿದ್ದಾರೆ ಪ್ರೀಪೇಯ್ಡ್ ಇನ್ಶೂರೆನ್ಸ್. ನೆಕ್ಸ್ಟ್ ಇವಾಗ ಡೆಬಿಟ್ ಸೈಡ್ಗಿಂತ ಕ್ರೆಡಿಟ್ ಸೈಡ್ಗಿಂತ ಡೆಬಿಟ್ ಸೈಡ್ ವ್ಯಾಲ್ಯೂ ಜಾಸ್ತಿ, ಎಕ್ಸ್ಪೆನ್ಸಸ್ ಜಾಸ್ತಿ ಉಂಟು, ಇನ್ಕಮ್ ಕಡಿಮೆ ಇದೆ. ನೋಡಿ 3,200 ಪ್ಲಸ್ 800 4 ಪ್ಲಸ್ 4 8 ಪ್ಲಸ್ 6 14,000 ಟೋಟಲ್ ಬಂದಿದೆ. ಬಟ್ ಈಚೆ ಸೈಡ್ ಓನ್ಲಿ 10,800 ಮಾತ್ರ ಇನ್ಕಮ್ ಇದೆ. ಸೊ 14,000 ಮೈನಸ್ 10,800 ತೆಗೆದಾಗ 3,200 ನಮಗೆ ಲಾಸ್. ವಿ ಆರ್ ಇನ್ ಲಾಸ್ ಅಲ್ಲಿ ಇದ್ದೇವೆ. ಈ ಲಾಸ್ ಅನ್ನು ನೋಡಿ ಪಾರ್ಟ್ನರ್ಸ್ ಇಬ್ಬರು ಯಾವ ರೇಷಿಯೋದಲ್ಲಿ ಹಂಚಿಕೊಳ್ತಿದ್ದಾರೆ ಪ್ರಾಫಿಟ್ ಅಂಡ್ ಲಾಸಸ್ ಅನ್ನು? 5:3. ಸೊ 5 ಪ್ಲಸ್ 3 8. ಸೊ 5/8 3/8. ಸೊ 2,000 and 1,200 ಇದು ಲಾಸ್ ಅನ್ನು ಅವರಿಗೆ ನಾವು ಇಲ್ಲಿ ಹಂಚಿದ್ದೇವೆ. 3,200 ಟೋಟಲ್ ಅಮೌಂಟ್. ಆಗ ಎರಡು ಸೈಡ್ ಡೆಬಿಟ್ ಅಂಡ್ ಕ್ರೆಡಿಟ್ ಕಾಲಮ್ ಈಸ್ ಈಕ್ವಲ್ 14,000 and 14,000. ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇವಾಗ ರಿವ್ಯಾಲ್ಯೂಷನ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಪಿಟಲ್ಸ್. ಅವರು ಪಾರ್ಟ್ನರ್ಸ್ ತಂದ ಕ್ಯಾಪಿಟಲ್ಸ್ ಆಲ್ರೆಡಿ ಇನ್ ದ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ಇಟ್ ವಾಸ್ ದೇರ್. ಸೊ ವಿ ಆರ್ ಫಾರ್ವರ್ಡಿಂಗ್ brought down here. So 60,000 and 40,000. Asha 60, Varsha 40,000. But new partner Nisha, while coming, she bought 26,000 in the form of cash. ಕ್ಯಾಶ್ ರೂಪದಲ್ಲಿ ತಂದ ಕಾರಣ ನೋಡಿ ಅದನ್ನು ನಾವು ಬ್ರಾಟ್ ಡೌನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಬೈ ಕ್ಯಾಶ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಿ 26,000 ಬರಿಬೇಕು. ನೆಕ್ಸ್ಟ್ ರಿಸರ್ವ್ ಫಂಡ್. ಇನ್ ದ ಪ್ರೀವಿಯಸ್ ಕ್ಲಾಸ್ ಆಲ್ಸೋ ಐ ಟೋಲ್ಡ್ ಯು. ಸೊ ರಿಸರ್ವ್ ಫಂಡ್ ಯಾವಾಗಲೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿಯೇ ತೋರಿಸಬೇಕು ನಾವು. ರಿಸರ್ವ್ ಫಂಡ್ ಒಂದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದು. ಅದನ್ನು ಅವರ ರೇಷಿಯೋದಲ್ಲಿ ಹಂಚಿ ನಾವು ಇದರಲ್ಲಿ ಅವರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಅದನ್ನು ನಾವು ತೋರಿಸಬೇಕಾಗಿದೆ. ಸೊ ರಿಸರ್ವ್ ಫಂಡ್ ಇಲ್ಲಿ 20,000 5:3 ರೇಷಿಯೋ ಮೀನ್ಸ್ 12,500 7,500. ನೆಕ್ಸ್ಟ್ ಗುಡ್ ವಿಲ್ ಅನ್ನು ಯಾವ ರೇಷಿಯೋದಲ್ಲಿ ಅವರು ಅವರ ಪ್ರಾಫಿಟ್ ಅನ್ನು ಸ್ಯಾಕ್ರಿಫೈಸ್ ಮಾಡಿದಾರೋ ಅದೇ ರೇಷಿಯೋದಲ್ಲಿ ಆ ರೇಷಿಯೋ ಕೊಟ್ಟಾಗ ಆ ರೇಷಿಯೋದಲ್ಲಿ ನಾವಿಲ್ಲಿ ಗುಡ್ ವಿಲ್ ಅನ್ನು ಹಂಚಬೇಕು, ಶೇರ್ ಮಾಡಬೇಕು. ಸೊ in the sum they mentioned that they are sacrificing in the ratio of 2:1. ಸೊ ಆ 2:1 ರೇಷಿಯೋದಲ್ಲಿ ಇಲ್ಲಿ ಗುಡ್ ವಿಲ್ ಇವರು ಹಂಚಿಕೊಳ್ಬೇಕು. ಸೊ 2:1 ಮೀನ್ಸ್ 8,000 and 4,000. ಒಂದು ವೇಳೆ ಈ 2:1 ರೇಷಿಯೋ ಅಲ್ಲಿ ಮೆನ್ಷನ್ ಮಾಡದಿದ್ದರೆ ಓಲ್ಡ್ ರೇಷಿಯೋದಲ್ಲಿಯೇ ನಾವು ಶೇರ್ ಮಾಡಬೇಕು. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಫ್ ಇಟ್ ಈಸ್ ಇನ್ ದ ಲಯಬಿಲಿಟಿ ಸೈಡ್ ದಟ್ ವಿ ಶುಡ್ ಶೋ ಅಂಡರ್ ಕ್ರೆಡಿಟ್ ಸೈಡ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಓಲ್ಡ್ ರೇಷಿಯೋ 5,000 3,000. ನೆಕ್ಸ್ಟ್ ಇವಾಗ ನಮಗೆ ಲಾಸ್ ಬಂದಿದೆ, ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಲಾಸ್ ಬಂದ ಕಾರಣ ನಾವು ಅದನ್ನು ಡೆಬಿಟ್ ಸೈಡ್ ಬರಿತೇವೆ. ಇನ್ನೊಂದು ವಿಷಯ ಅಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಏನು ಪಾಯಿಂಟ್ ಅದು? ಹಾಫ್ ಆಫ್ ದ ಗುಡ್ ವಿಲ್ ವಿತ್ ಡ್ರಾನ್. ಸೊ ಈಚ್ ಅಂಡ್ ಎವ್ರಿ ಸಮ್ ಅಲ್ಲಿ ಹೊಸ ಪಾರ್ಟ್ನರ್ ಅಡ್ಮಿಷನ್ ಅಲ್ಲಿ ಗುಡ್ ವಿಲ್ ಅನ್ನು ಹಂಚಲೇಬೇಕು. ಬಟ್ ಅಲ್ಲಿ ಇನ್ನೊಂದು ಕ್ಲಾಸ್ ಹೇಳಿದ್ದಾರೆ, ಹಾಫ್ ಆಫ್ ದ ಗುಡ್ ವಿಲ್ ವಿತ್ ಡ್ರಾನ್ ಅಂತೇಳಿ. ಸೊ ಹಾಫ್ ಆಫ್ ದ ಗುಡ್ ವಿಲ್ ವಿತ್ ಡ್ರಾನ್ ಮೀನ್ಸ್ ಹಿಯರ್ ವಿ ಹ್ಯಾವ್ ಟು ಶೋ ಡೆಬಿಟ್ ಸೈಡ್ ವಿತ್ ಡ್ರಾ ಮಾಡಿದಾಗೆ ತೋರಿಸ್ಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಬಂದದ್ದು 2,000 1,200. ಇಲ್ಲಿ ಗುಡ್ ವಿಲ್ ವಿತ್ ಡ್ರಾಗೆ ಟು ಕ್ಯಾಶ್ ಅಂತ ಮೆನ್ಷನ್ ಮಾಡಿ ಗುಡ್ ವಿಲ್ ವಿತ್ ಡ್ರಾನ್ ಅಂತ ಇಲ್ಲಿ ಬರಿಬೇಕು, ಆ ಕ್ಯಾಶ್ ಏನು ಅಂತ ಹೇಳಿ. ಸೊ ಇಲ್ಲಿ ಗುಡ್ ವಿಲ್ ಹಾಫ್ ಮೀನ್ಸ್ 8,000 ಅಲ್ಲಿ ಹಾಫ್ ಎಷ್ಟು? 4,000. 4,000 ಅಲ್ಲಿ ಹಾಫ್ 2,000 ವಿತ್ ಡ್ರಾ ಮಾಡಿದ್ದಾರೆ.
ಸೊ ವಿತ್ಡ್ರಾ ಮಾಡಿದ್ದನ್ನು ತೋರಿಸಿ. ಇವಾಗ ಟೋಟಲ್ ಬ್ಯಾಲೆನ್ಸ್ 85,500, 54,500, 26,000. ಸೊ ಇಲ್ಲಿ ಕ್ಯಾರಿಡ್ ಫಾರ್ವರ್ಡ್ ಮಾಡುವಾಗ ಎಷ್ಟು 85,500 ಮೈನಸ್ 6,000 79,500. ಇಲ್ಲಿ 54,500 ಮೈನಸ್ 3,200 51,300 26,000. ಸೊ ಈ ಬ್ಯಾಲೆನ್ಸ್ ಅನ್ನು ನಾವು ನಮ್ಮ ನ್ಯೂ ಬ್ಯಾಲೆನ್ಸ್ ಶೀಟ್ಗೆ ಹಾಕಬೇಕಾದ ಬ್ಯಾಲೆನ್ಸಸ್. ಈ ಅಮೌಂಟ್ ಅಲ್ಲ, ಕೆಲವರು ಈ ಅಮೌಂಟ್ ಅನ್ನು ಹಾಕೋರಿದ್ದಾರೆ. ಸೊ ಇದು ಬ್ಯಾಲೆನ್ಸ್ ಅಲ್ಲ. ನೆಕ್ಸ್ಟ್ ಹೊಸ ಪಾರ್ಟ್ನರ್ನೊಟ್ಟಿಗೆ ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ನಾವು ಈ ಬ್ಯಾಲೆನ್ಸಸ್ ಅನ್ನು ಅದರಲ್ಲಿ ತೋರಿಸಬೇಕು. ಈಸ್ ಇಟ್ ಕ್ಲಿಯರ್? ನೌ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಓವರ್. ನಾವು ಬ್ಯಾಲೆನ್ಸ್ ಶೀಟ್. ಇವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಕೌಂಟ್ ಸಪರೇಟ್ ಓಪನ್ ಮಾಡದೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಕ್ಯಾಶ್ ಬ್ಯಾಲೆನ್ಸ್ ಅನ್ನು ತೋರಿಸುವುದು ಅಂತ ಹೇಳಿದ್ರೆ, ನೋಡಿ ಕ್ಯಾಶ್ ಕಾಲಮ್ ಬರೆದು ಅದರಲ್ಲಿ ಅಸೆಟ್ಸ್ ಅಲ್ಲಿ ಇರುವಂತ ಕ್ಯಾಶ್ 15,000. ಅಸೆಟ್ಸ್ ಕಾಲಮ್ ಅಲ್ಲಿ ಇರೋದು ನಮ್ಮ ಸಮ್ಮಲ್ಲಿ ಕೊಟ್ಟದ್ದು 15,000 ಅದು ಪ್ಲಸ್ 26,000 ನ್ಯೂ ಪಾರ್ಟ್ನರ್ 26,000 ಕ್ಯಾಶ್ ರೂಪದಲ್ಲಿ ತಂದಿದ್ದಾನೆ. ಸೊ ಅದು 26,000 ಪ್ಲಸ್ ಗುಡ್ ವಿಲ್ 12,000 ತಂದದ್ರಲ್ಲಿ ಅರ್ಧ ವಿತ್ಡ್ರಾ ಮಾಡಿದ್ದಾರೆ, ಅರ್ಧ ಮಾತ್ರ ಸಂಸ್ಥೆಯಲ್ಲಿ ಇದೆ. ಹೌದಾ? ಸೊ ಆ ಅರ್ಧ ಗುಡ್ ವಿಲ್ ಅನ್ನು ನಾವು ಸಪರೇಟ್ ಕಾಲಮ್ ಅಲ್ಲಿ ತೋರಿಸುವಾಗಿಲ್ಲ, ಕ್ಯಾಶ್ ಅಂತೇಳಿ ಕ್ಯಾಶ್ ಕಾಲಮ್ ಅಲ್ಲೇ ಆಡ್ ಮಾಡಿ ತೋರಿಸಬೇಕಾದದ್ದು. ಸೊ ಹಿಯರ್ ಸಿ ಅಂಡರ್ ಕ್ಯಾಶ್ ಕಾಲಮ್ 15,000, this is the balance brought down from the balance sheet asset side, and 26,000 new partner bought in the form of the cash, and 6,000 is the balance amount of the goodwill. Half of the goodwill is withdrawn, half of the balance is remaining. So we are adding in the cash column only. So total 26 plus 6 32 plus 15 47,000 cash. Next stock is 40,000, depreciation 3,200, 36,800. Whatever you are wrote in the revaluation account debit side, that should be minus, and what all you wrote in the credit side, that should be add. ಇಷ್ಟನ್ನು ನೆನಪಿಟ್ಟುಕೊಳ್ಳಿ. ಡೆಬಿಟ್ ಸೈಡ್ ಬರ್ದದನ್ನೆಲ್ಲ ಮೈನಸ್ ಮಾಡಬೇಕು, ಕ್ರೆಡಿಟ್ ಸೈಡ್ ಬರ್ದದ್ದು ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಇದು ಪ್ಲಸ್. ಫರ್ನಿಚರ್ 10,000, ಡಿಪ್ರಿಸಿಯೇಷನ್ 800 ಮೈನಸ್ 9,200. ಮೆಷಿನರಿ 40,000 ಮೈನಸ್ ಡಿಪ್ರಿಸಿಯೇಷನ್ 4,000 36,000. ಡೆಬಿಟರ್ಸ್ 40,000. PDD increased to 10% ಅಂತ ಹೇಳಿದ್ದಾರೆ. ಸೊ 10% ಅಂತ ಹೇಳುವಾಗ ಟೋಟಲ್ 4,000 ಅಮೌಂಟ್ ಅನ್ನು ಮೈನಸ್ ಮಾಡಬೇಕು, 36,000. ಇನ್ವೆಸ್ಟ್ಮೆಂಟ್ 5,000. ಬಿಲ್ಡಿಂಗ್ 50 increased how much? 10,000. Total 60,000. Next bills receivable 9,000 and prepaid insurance 800. Total 2,39,800. Liability side creditors 50,000, bank overdraft 30 plus interest outstanding untante helidare 3,000 for 1 month. So that should be added, 33,000 outstanding. So capitals Asha 79,500, Varsha 51,300, Nisha 26,000. So total 2,39,800, 2,39,800. Sum balance sheet tallied 12 marks. ಈ ತರ ಟ್ಯಾಲಿ ಆದ್ರೆ 12 ಮಾರ್ಕ್ಸ್ ಸಿಗ್ತದೆ. ಥ್ಯಾಂಕ್ ಯು.